ಹೇಳೋ ಮಾತು ಅಂತಂದರೆ, ವೃದ್ಧರನ್ನ ಉಪಾಸನೆ ಮಾಡುವುದರಿಂದ ಪಡೆಯುವ ವಿಷಯ ನೂರಾರು ಸಾವಿರಾರು ಸುಲಭವಾಗಿ ಸಿಗ್ತಿರ್ತದೆ. ಅನುಪಾಸಿತ ವೃದ್ಧತ್ವಾತ್ ಶ್ರೇಯೋದರ್ಪಾಚ್ಚ ಮೋಹಿತ. ಹಾಗಾಗಿ ಆ ಹಿರಿಯರನ್ನು ಆರಾಧನೆ ಮಾಡದೇ ಇದ್ದದ್ದಕ್ಕಾಗಿ ಅವನಿಗೆ ಸೊಕ್ಕು ಬಹಳ ಇದೆ, ಹಣದ ಮದ ಬಹಳ ಇದೆ. ಹಣದ ಮದ ಬಹಳ ಇದೆ ಅವನಿಗೆ, ದುರ್ಯೋಧನನಿಗೆ. ನಾನು ಹಾಗೆ, ನಾನು ಹೀಗೆ. ಮನುಷ್ಯನಿಗೆ ಸಣ್ಣ ವಯಸ್ಸಿನಲ್ಲಿ ಒಬ್ಬರು ಹಿರಿಯರು ಹೇಳ್ತಾ ಇದ್ರು ತನ್ನ ಮಗಳಿಗೆ 45,000 ಇದ್ದಂತಹ ಸಂಪಾದನೆ ಅವಳಿಗೆ 1-2 ಕೆಲಸ ಬಿಟ್ಟು 3ನೇ ಕೆಲಸ ಹಿಡಿಯೋದ್ರೊಳಗೆ 2-2.5 ಲಕ್ಷ ಆಯಿತು. 10 ವರ್ಷಗಳ ಹಿಂದೆ 2-2.5 ಲಕ್ಷ ಆಯಿತು. ಭಾರೀ ದೊಡ್ಡ ಕಂಪನಿಯಲ್ಲಿ, ಅದ್ಯಾವುದು ಆ್ಯಡ್ ಕಂಪನಿ, ಅದರಲ್ಲಿ ಕೆಲಸ ಸಿಕ್ತು. 2-2.5 ಲಕ್ಷ ಸಂಪಾದನೆ ಆಯಿತು. ಹಾಗಾಗಿ ಅವಳಿಗೆ ತಲೆ ಏರಿದೆ ಅಂತ ಅವರ ತಂದೆ ಬಂದು ನಮ್ಮ ಹತ್ರ ತಕರಾರು ಹೇಳಬೇಕು. ಸೊಕ್ಕು ಬಂದಿದೆ ಅವಳಿಗೆ. ಸಣ್ಣ ವಯಸ್ಸಿನಲ್ಲಿ ಬಹಳ ಪ್ರತಿಷ್ಠೆ ಸಿಗಬಾರದು, ಸಣ್ಣ ವಯಸ್ಸಿನಲ್ಲಿ ಬಹಳ ಹಣ ಕೈಯಲ್ಲಿ ಓಡಾಡಬಾರದು. ಈಗೆಲ್ಲ ವಿರುದ್ಧ ಅಂದರೆ ಏನೇನು ಹಾಳಾಗುವುದಕ್ಕೆ ಬೇಕೋ ಅದೆಲ್ಲ ಮಾರ್ಗಗಳು ನಡೀತಾ ಇದೆ. ಇರಲಿ. ಕಾಲಾಯ ತಸ್ಮೈ ನಮಃ. ಅನುಪಾಸಿತ ವೃದ್ಧತ್ವಾತ್ ಶ್ರೇಯೋದರ್ಪಾಚ್ಚ ಮೋಹಿತ ವಯೋದರ್ಪಾದ ಅಮರಶಾಚ್ಚ ನತೆ ಶ್ರೇಯೋ ಗಹಿಷ್ಯತಿ. ನೀನು ಹೇಳುವ ಯಾವ ಶ್ರೇಯಸ್ಸನ್ನು, ಯಾವ ಹಿತವಾದ ಮಾತನ್ನು ಕೇಳುವುದಿಲ್ಲ. ಆದ್ದರಿಂದ ಅವನು ಎಲ್ಲದಕ್ಕೂ ವಿರೋಧ ಮಾಡ್ತಾನೆ. ದುರ್ಯೋಧನೋ ಮನ್ಯತೆ ಭೀತಭೀತಿ, ದುರ್ಯೋಧನೋ ಮನ್ಯತೆ ಭೀತಭೀತಿ. ತನಗೇನೋ ಭಯವಿಲ್ಲ ಅಂತ ತಿಳಿದಿದ್ದಾನೆ ತಾನು. ಯಾವ ಭಯವಿಲ್ಲ ಅಂತ ಅನ್ಕೊಂಡಿದ್ದಾನವನು. ಜನ ಮನುಷ್ಯ ಹಾಗೆ ಅನ್ಕೋಬೇಡ ಅಂತ ಹೇಳ್ತಾರೆ. ದಾಸರು ಒಂದ್ ಕಡೆ ಹೇಳ್ತಾರೆ, ನೆಚ್ಚದಿರು ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ, ಕೈಮೀರಿ ಹೋದ ಮಾತಿಗೆ ಮರಗಬಾರದು ಅಂತ ನಾವು ಹಾಡಿನೊಳಗೆ. ಆ ಹಾಡಿನೊಳಗೆ ಒಂದು ಕಡೆಗೆ ಹೇಳ್ತಾರೆ ಪುರಂದರದಾಸರದು, ದೇವರೊಬ್ಬ ಇರುವನೆಂದು ಮರೆಯಬಾರದು. ಮನುಷ್ಯ ಅಹಂಕಾರದಲ್ಲಿ ಯಾವಾಗಲೂ ಓಡಾಡ್ತಿರ್ತಾನೆ. ಸಂಪಾದನೆ ಮಾಡ್ತೀನಿ, ಹಣ ಇದೆ, ಬೇಕಾದಿದೆ, ಬುದ್ಧಿ ಇದೆ, ನನಗೆ ಚಾಲಾಕಿದ್ದೀನಿ, ಬಹಳ ಕಡು ಛಳಕನು ತಾನು ಎನ್ನುತ್ತ ಪರರ ಅವಘಡಿಸದಿದೆ ಎಚ್ಚರಿಕೆ. ಇದು ಮನುಷ್ಯನಿಗೆ ಬೇಕಾದಷ್ಟಿರ್ತದೆ. ಹೇಳ್ತಾನೆ ದುರ್ಯೋಧನನ ಬಗ್ಗೆ, ದುರ್ಯೋಧನೋ ಮನ್ಯತೆ ಭೀತಭೀತಿ. ಯಾರೂ ತನಗೆ ಭಯ ಕೊಡುವವರಿಲ್ಲ, ನಾನು ಎಲ್ಲ ಭೀತಿಗಳನ್ನು ಭಯವನ್ನು ಮೀರಿದ್ದೇನೆ ಅಂತ ತಿಳಿದಿದ್ದಾನೆ. ಕೃತ್ಸಾಮಯಂ ಪೃಥಿವೀ ಜಿತೇತಿ, ಇಡೀ ಭೂಮಿಯನ್ನು ನಾನು ಗೆದ್ದಿದ್ದೇನೆ ಅಂತ ಭಾವಿಸ್ತಾನೆ ದುರ್ಯೋಧನ. ಅಂಥವನ್ನೇ ಸೊಕ್ಕಿನವ. ಸರ್ವೇ ಚೈತೆ ಕೃತವೈರ ಪುರಸ್ತಾತ್ ತ್ವಯಾ ರಾಜಾನೋ ಹೃತಸಾರಾಶ್ಚ ಕೃಷ್ಣ. ಯಾರ್ಯಾರು ಹಿಂದೆ ನಿನ್ನ ವೈರವನ್ನು ಮಾಡಿದರೋ ಜರಾಸಂಧನ ಗಂಟು ಬಿದ್ದು, ಆ ಎಲ್ಲ ವೈರಿಗಳು ಇವತ್ತು ದುರ್ಯೋಧನನ ಪಕ್ಷದಲ್ಲಿ ಬಂದು ನಿಂತಾರೆ. ಯಾಕೆ? ನೀನು ಪಾಂಡವರ ಪಕ್ಷದಲ್ಲಿದ್ದೀ. ಆದ್ದರಿಂದ ನಿನ್ನ ವಿರೋಧ ಮಾಡುವುದಕ್ಕಾಗಿ ಪಾಂಡವರ ವಿರೋಧ ಮಾಡುವುದು ಅಂತ ಸಂಕಲ್ಪ ಮಾಡಿ ದುರ್ಯೋಧನ ಅವರೆಲ್ಲರನ್ನು ಕೂಡ ಹಾಕಿದ್ದಾನೆ. ತ್ವಯಾ ರಾಜಾನೋ ಹೃತಸಾರಾಶ್ಚ ಕೃಷ್ಣ ತವೋದ್ವೇಗ ಸಂಶ್ರಿತಾ ಧಾರ್ತರಾಷ್ಟ್ರಾನ್. ನಿನ್ನಿಂದ ಅವರಿಗೆ ಭಯ, ನೀನು ಯಾವಾಗ ದಾಳಿ ಮಾಡ್ತಿ ಅಂತ ಗೊತ್ತಿಲ್ಲ, ಅದಕ್ಕಾಗಿ ನಿನ್ನನ್ನೇ ನಿರ್ಮೂಲ ಮಾಡೋಣ, ನಿನ್ನನ್ನೇ ಸಂಹಾರ ಮಾಡೋಣ ಅಂತನ್ನುವ ಉದ್ದೇಶದಿಂದ ಪಾಂಡವರ ವಿರುದ್ಧವಾಗಿ ಕೌರವರ ಪಕ್ಷದಲ್ಲಿ ಬಂದು ನಿಂತಾರೆ. ಮೃತ್ಯುರ್ಜಯೋವೇತಿ ಕೃತೈಕ ಭಾವಾಹ. ಸತ್ತರೆ ಸಾಯೋಣ, ಗೆದ್ರೆ ಗೆಲ್ಲೋಣ, ಏನಾದರೂ ಚಿಂತೆ ಇಲ್ಲ, ಈ ಯುದ್ಧವಾಗಿಯೇ ಹೋಗಲಿ ಅಂತ ನಿಶ್ಚಯ ಮಾಡಿಕೊಂಡು ಕಾಮಾತ್ಮಾನಃ ಅವರು ಮನ್ಯುವಶರಾಗಿ ಅವಿನೀತರಾಗಿದ್ದಾರೆ. ತೇಷಾಂ ಮಧ್ಯೆ ಪ್ರವಿಶೇಥ ಯದಿತ್ತಂ ನತನ್ಮತಂ. ಅಂಥವರ ಮಧ್ಯದಲ್ಲಿ ನೀನು ಹೋಗೋದಾದರೆ ನನಗಿಷ್ಟ ಇಲ್ಲ. ವಿದುರ ಈ ತರಹದ ನಿಷ್ಠುರ ಮಾತುಗಳನ್ನು ಆಡಬೇಕೆ ಕೃಷ್ಣನಿಗೆ? ನೀನು ಅವರ ಮಧ್ಯದಲ್ಲಿ ಹೋಗೋದು ನನಗೇನು ಮನಸ್ಸಿಲ್ಲ, ನೀನು ಹೋಗಬೇಡ. ಇದು ದೊಡ್ಡವರಿಗೆ ಹೀಗೆಲ್ಲ ಹೇಳಲಿಕ್ಕಿಲ್ಲ. ಅಲ್ಲಿ ಹೋಗೋದು ಸರಿನೋ ತಪ್ಪೋನ ತಾವು ವಿಚಾರ ಮಾಡಬೇಕು ಅಂತ ವಿಜ್ಞಾಪನೆ ಮಾಡಬೇಕೇ ಹೊರತು ಅಲ್ಲಿ ಹೋಗೋದು ಸರಿಯಲ್ಲ, ನೀನು ಹೋಗಬಾರ್ದು. ನೀನು ಯಾರು ಹೇಳೋನು ಕೃಷ್ಣನಿಗೆ? ಅದನ್ನ ಶ್ರೀಮದ್ ಆಚಾರ್ಯ ಎತ್ತಿ ತೋರಿಸ್ತಾರೆ. ಸರ್ವಥಾತ್ಮ ಮಹಾಬಾಹೋ ದೇವೈರ್ಪಿ ದುರುತ್ಸಾಹ ಪ್ರಭಾವಂ ಪೌರುಷಂ ಬುದ್ಧಿಂ ಜಾನಾಮಿ ತವ ಶತ್ರುಹನ್ ಪ್ರೇಮ್ನಾಚ ಬಹುಮಾನಾಚ್ಚ ಸೌಹೃದಾಚ್ಚ ಬ್ರವೀಮ್ಯಹಂ. ಪ್ರೇಮವಿದೆ, ಬಹುಮಾನವಿದೆ, ಸೌಹಾರ್ದವಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಾನೇನು ಹೇಳಬೇಕಾದದ್ದಿಲ್ಲ, ನಿನಗೆಲ್ಲ ಗೊತ್ತಿದೆ ಅಂತಂದು ಮುಗಿಸ್ತಾನೆ. ತಥಾವಚನ ಮುಕ್ತೋಸಿ ತ್ವಯೈತತ್ ಪಿತೃಮಾತ್ರವತ್
ಕೃಷ್ಣ ಹೇಳ್ತಾನೆ, ತಂದೆ ತಾಯಿ ಹೇಗೆ ಪ್ರೀತಿಯಿಂದ ಮಾತು ಹೇಳಬೇಕೋ ಹಾಗೆ ನೀನು ಹೇಳಿದ್ದಿ ಅಂತ ಒಪ್ಪಿಬಿಡ್ತಾನೆ. ನೀನು ಹೇಳಿದ್ದು ಅತ್ಯಂತ ಪ್ರೀತಿಯ ಮಾತು, ಅದರಲ್ಲಿ ವಿವಾದವಿಲ್ಲ. ಆದರೆ ನಾನು ಹೋಗದೇ ಇರುವುದಿಲ್ಲ, ನಾನು ಹೋಗಬೇಕು. ಶೃಣುಷ್ವ ಆಗಮನೆ ಹೇತುಂ, ನಾನು ಬಂದದ್ದಕ್ಕೆ ಕಾರಣವನ್ನು ಹೇಳ್ತೇನೆ ಕೇಳು. ಸರ್ವಮೇತದಹಂ ಜಾನನ್ ಕ್ಷತ್ತ ಪ್ರಾಪ್ತೋದ್ಯ, ಇದೆಲ್ಲ ನನಗೆ ಗೊತ್ತಿಲ್ಲ ಅಂತೇನು ತಿಳ್ಕೋಬೇಡ. ನನ್ನ ವಿರೋಧಿ ಪಕ್ಷದವರೆಲ್ಲ ದುರ್ಯೋಧನನ ಪಕ್ಷದಲ್ಲಿ ಸೇರಿದ್ದಾರೆ, ಇದು ಗೊತ್ತಿಲ್ಲ ಅಂತಿಲ್ಲ. ದುರ್ಯೋಧನ ಐಶ್ವರ್ಯದ ಮದದಿಂದ ಬಹಳ ಅಮಲೇರಿದ್ದಾನೆ, ಇದು ನಂಗೆ ಗೊತ್ತಿಲ್ಲ ಅಂತಿಲ್ಲ. ಅದು ನನಗೆ ತಿಳಿದಿದೆ, ಎಲ್ಲ ನನಗೆ ಗೊತ್ತಿದ್ದ ಮಾತು. ದುರ್ಯೋಧನನಿಗೆ ನಾನು ಹೇಳಿದ ಮಾತು ಯಾವುದು ರುಚಿಸುವುದಿಲ್ಲ, ಅವನು ಕೇಳುವುದಿಲ್ಲ, ಅದೂ ಸತ್ಯವಾದದ್ದೇ. ಇದು ಯಾವ ಮಾತೂ ನನಗೆ ಗೊತ್ತಿಲ್ಲ ಅಂತಿಲ್ಲ. ಆದರೆ ನಾನು ಬಂದ ಕಾರಣವೇ ಬೇರೆ. ಯೋ ಮೋಚಯನ್ ಮೃತ್ಯುಪಾಶಾತ್ ಪ್ರಾಪ್ನುಯಾತ್ ಧರ್ಮಮುತ್ತಮಂ. ಇಡೀ ಪೃಥಿವಿ ಈ ದುರ್ಯೋಧನನ ಒಬ್ಬನ ಕಾರಣಕ್ಕಾಗಿ ಯುದ್ಧದಲ್ಲಿ ಬಿದ್ದು ಸದ್ದು ಭಸ್ಮವಾಗ್ತಾ ಇದೆ. ಇಂಥ ಲಕ್ಷ ಲಕ್ಷ ಜನರು ಸಾಯುವುದನ್ನು ನಿಲ್ಲಿಸುವುದಾವು ಸಾಧ್ಯವಾದರೆ ಮಹಾಪುಣ್ಯ. ಆ ಮಹಾಪುಣ್ಯ ನನಗೆ ಸಿಗಲಿ ಅನ್ನುವುದಕ್ಕಾಗಿ ನಾನು ಬಂದಿದ್ದೆ. ಕೃಷ್ಣ ಹೇಳ್ತಾನೆ, ಕೃಷ್ಣನಿಗೆ ಪುಣ್ಯವಿಲ್ಲ, ಪಾಪವಿಲ್ಲ. ಕೃಷ್ಣ ಪುಣ್ಯ ಪಾಪವನ್ನು ಮೀರಿದ ದೇವರು. ದೇವರಿಗೆ ಪುಣ್ಯ ಪಾಪ ಇರುವುದಿಲ್ಲ, ಮನುಷ್ಯರಿಗೆ ಸಂಸಾರಿಗಳಿಗೆ ಮಾತ್ರ ಪುಣ್ಯ ಪಾಪ. ಆದರೆ ದೇವರು ಹೇಳುವ ಮಾತು ನಾಟಕ, ಕಪಟ ನಾಟಕ ಸೂತ್ರಧಾರಿ ಭಗವಂತ ಈ ಮಾತನಾಡ್ತಾನೆ. ಯೋ ಮೋಚಯನ್ ಮೃತ್ಯುಪಾಶಾತ್ ಪ್ರಾಪ್ನುಯಾತ್ ಧರ್ಮಮುತ್ತಮಂ ಮನಸಾ ಚಿಂತಯನ್ ಪಾಪಂ ಕರ್ಮಣಾ ನಾತಿರೋಚಯನ್ ನ ಪ್ರಾಪ್ನೋತಿ ಫಲಂ ತಸ್ಯತ್ಯೇವಂ ಧರ್ಮವಿದೋ ವಿದುಹು. ನಮ್ಮ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿ ಕರ್ಮದಿಂದ ಹೇಳಲಿಲ್ಲ, ಆ ಕೆಲಸವನ್ನು ಮಾಡಲಿಲ್ಲ ಅಂದರೆ ಪುಣ್ಯ ಬರುವುದಿಲ್ಲ. ಆದ್ದರಿಂದ ಕರ್ಣ ದುರ್ಯೋಧನ ಕೃತ ಸರ್ವೇ ಹ್ಯೇತೆ ತದನ್ಮಯಾಹ, ಇವರೆಲ್ಲರೂ ಘೋರವಾದ ಆಪತ್ತಿನಲ್ಲಿ ಬಿದ್ದು ನಾಳೆ ಸಾಯುವರಿದ್ದಾರೆ, ಕೇವಲ ದುರ್ಯೋಧನ ಮತ್ತು ಕರ್ಣನ ಕಾರಣಕ್ಕಾಗಿ. ಇದನ್ನೆಲ್ಲ ಇಂಜಿನಿಯರ್ ಮಾಡಿದವ ಕೇವಲ ಕರ್ಣ ಮತ್ತು ದುರ್ಯೋಧನ, ಇದು ನೀನ್ಯಾರಿಲ್ಲ. ಹಾಗಾಗಿ ಅವರಿಬ್ಬರ ಮನಸ್ಸನ್ನಾದರೂ ಒಲಿಸುವ ಪ್ರಯತ್ನವನ್ನು ಮಾಡೋಣ, ಅಥವಾ ಬಿಡ್ಲಿ. ಅವರು ಮಾಡುವ ನಿರ್ಣಯ, ಅವರು ಕೈಕೊಂಡ ನಿರ್ಣಯ ತಪ್ಪು ಅಂತಾಗಿ ಎಲ್ಲ ರಾಜರು ಕೂಡ ಬ್ಯಾಕ್ಔಟ್ ಮಾಡಿ, ಯುದ್ಧ ತಪ್ಪು, ನಾವು ಇವರಿಗೆ ಸಹಕಾರ ಮಾಡುವುದು ಬೇಡ ಅಂತಾದರೂ ತಿಳಿಲಿ, ಯಾವುದಾದ್ರೂ ಒಂದಾಗಲಿ. ವ್ಯಸನೆ ಕ್ಲಿಶ್ಯಮಾನಂ ಹಿ ಯೋ ಮಿತ್ರಂ ನಾಭಿಪದ್ಯತೆ ಅನುಯೇ ಯಥಾಶಕ್ತಿ ತಂ ನೃಶಂಸಂ ವಿದುರ್ಬುಧ. ಯಾರೋ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾನೆ, ಅವನಿಗೆ ಆ ಕಷ್ಟಗೊಳ್ಳುವ ವ್ಯಕ್ತಿಗೆ ಅವನಿಗೆ ಒಂದು ಉಪಾಯವನ್ನು ಹೇಳದೆ ಇದ್ರೆ ಏನು ಪ್ರಯೋಜನ? ನೃಶಂಸ ಅವನು. ಇನ್ನೊಬ್ಬರಿಗೆ ದುಃಖವನ್ನು ಕೊಡುವ ವ್ಯಕ್ತಿ, ಅದನ್ನು ಪರಿಹಾರವನ್ನು ಮಾಡದೇ ಇದ್ದ ವ್ಯಕ್ತಿ ನೃಶಂಸ, ನಿರ್ಘೃಣ. ಆ ಕೇಶಗ್ರಹಣ ಅವತ್ತು ದ್ರೌಪದಿಯ ಕೂದಲನ್ನು ಹಿಡಿದು ಎಳೆದು ಪೀಡೆಯನ್ನು ಕೊಟ್ಟ ಅಂದಿನ ದಿನದಿಂದ ಇವತ್ತಿನ ದಿನದವರೆಗೆ ಅವರಿಗೆ ಆಪತ್ತು ಬಂದಿದೆ. ಪಾಂಡವರಿಗೆ ಬಂದ ಆಪತ್ತನ್ನ ಯುದ್ಧವಿಲ್ಲದೆ ರಾಜ್ಯವನ್ನು ಕೊಟ್ಟು ಪರಿಹಾರ ಮಾಡುವುದು ಸಾಧ್ಯವಾದರೆ ಬಹಳ ಒಳ್ಳೆಯದು. ಯುದ್ಧವೇ ನಮಗೆ ಬೇಕು, ದುರ್ಯೋಧನ ಬದುಕುವ ಇಚ್ಛೆ ನಮಗಿಲ್ಲ. ಆದರೆ ಅವನ ಒಬ್ಬನ ಕಾರಣಕ್ಕಾಗಿ ಲಕ್ಷಾಂತರ ಜನ ಸಾಯುವುದು ನಿಶ್ಚಿತ, ಅನಿವಾರ್ಯ. ಹಾಗಾಗದಿರಲಿ ಅಂತನ್ನುವುದಕ್ಕಾಗಿ ನಾನು ಪ್ರಯತ್ನ ಮಾಡುವುದಕ್ಕೆ ಬಂದಿದ್ದೇನೆ. ಜ್ಞಾತೀನಾಂ ಮಿಥೋ ಭೇದೆ ಯನ್ಮಿತ್ರಂ ನಾಭಿಪದ್ಯತೆ ಸರ್ವಯತ್ನೇನ ಮಧ್ಯಸ್ಥ್ಯಂ. ಮಧ್ಯಸ್ಥರಾಗಿ ಇಬ್ಬರಲ್ಲಿ ಜಗಳ ಬಿಡಿಸಿ ಶ್ರೇಯಸ್ಸನ್ನು ತಂದುಕೊಡುವುದು ಹಿತವಾದ ಮಾತು. ಹಾಗೆ ಮಾಡಿದರೆ ನಾನು ಮಿತ್ರ ಅಂತ ಅನಿಸ್ಕೊಳ್ತೇನೆ. ನಮಾಂಬ್ರೂಯು ರಸನ್ನಿಷ್ಠಾ, ನಮಗೆ ಜನ ಧಾರ್ಮಿಕರಾಗದಿರುವ ಜನ ನನ್ನನ್ನು ಬೈಯುವುದು ಬೇಡ. ಏನಂತ? ಶಕ್ತೋ ನಾವಾರಯತ್ ಕೃಷ್ಣ ಸಂರಬ್ಧಾನ್ ಕುರು ಪಾಂಡವಾನ್. ಸಮರ್ಥನಾಗಿದ್ದ ಶ್ರೀಕೃಷ್ಣ ಪರಮಾತ್ಮ ಒಂದೇನಾದರೂ ಶಬ್ದವನ್ನು ಮಾತಾಡಿದ್ದ ಅಂತಂದ್ರೆ ಯುದ್ಧ ನಿಲ್ತಿತ್ತು ಅನ್ನುವ ಮಾತು ಶತಮಾನಗಳವರೆಗಲ್ಲ, ಸಹಸ್ರಮಾನಗಳವರೆಗೆ ಮುಂದೆ ಉಳಿಯತ್ತೆ. ಹಾಗಾಗುವುದು ಬೇಡ ಅಂತನ್ನುವುದಕ್ಕಾಗಿ ನಾನು ಇಲ್ಲಿ ಬಂದಿರುವೆ. ನಾನು ಮಾಡುವ ಪ್ರಯತ್ನವನ್ನು ಮಾಡಿದೆ, ಕೃಷ್ಣ ಹೇಳುವಷ್ಟು ಹೇಳಿದ, ಆದರೂ ಕೇಳಲಿಲ್ಲ. ದುರ್ಯೋಧನನ ಕಾರಣಕ್ಕಾಗಿ ಯುದ್ಧವಾಯಿತು ಅಂತ ಇದು ಅಪವಾದ. ದುರ್ಯೋಧನಿಗೆ ಹೋಗಲಿ, ನಮಗೆ ಬರುವುದು ಬೇಡ. ಯುದ್ಧ ನಿಂತೋಯ್ತು, ಬಹಳ ಒಳ್ಳೆ, ಬಹಳ ಶ್ರೇಯಸ್ಸು. ಯುದ್ಧ ನಿಂತೋಗಲಿಲ್ಲ, ಯುದ್ಧವಾಯಿತು, ನಮ್ಮ ಕಾರಣಕ್ಕಾಗಿ ಯುದ್ಧವಾಗಲಿಲ್ಲ ಅನ್ನುವುದಾದರೆ ಸಾಕು. ದುರ್ಯೋಧನನ ಕಾರಣಕ್ಕಾಗಿ ಆಗಿದೆ, ಅನಿವಾರ್ಯ. ಉಭಯೋ ಸಾಧಯನ್ನರ್ಥಂ ಅಹಮಾಗತ ಇತ್ಯುತ. ಈ ಎರಡೂ ಪ್ರಯೋಜನಗಳನ್ನು ಸಾಧಿಸುವುದಕ್ಕಾಗಿ, ಒಂದು ಯುದ್ಧ ಸ್ಥಗನ ಮಾಡುವುದು, ಯುದ್ಧವನ್ನು ನಿಲ್ಲಿಸುವುದು,
ಇನ್ನೊಂದು ಅಪವಾದವನ್ನು ಪರಿಹಾರ ಮಾಡು. ಎರಡೂ ಒಳ್ಳೆಯದೇ. ಆದ್ದರಿಂದ ನಾನು ಬಂದಿರುವೆ. ನಚೇತ್ ಆದಾಸ್ಯತೆ ಬಾಲೋ ದಿಷ್ಟಸ್ಯ ವಶಮೇಷ್ಯತೆ. ತಿಳುವಳಿಕೆ ಇಲ್ಲದ ವ್ಯಕ್ತಿ ಬಾಲ ಅಂತಂತಾರೆ. ಇದೇ ಬಾಲ್ಯ. ಬಾಲ್ಯ ಅಂದರೆ ಹುಡುಗತನ. ಹುಡುಗತನ ಅಂದರೆ ಹಿರಿಯರ ವಿವೇಕದ ಮಾತುಗಳನ್ನು ಕೇಳದಿದ್ದವನು ಬಾಲ. ಅವನು ಎಷ್ಟೇ ವಯಸ್ಸವನಾಗಿದೆ. ಯಾಕೆಂದ್ರೆ ಈಗ ಅವನಿಗೆ ಸುಮಾರು 68 ವಯಸ್ಸು. ದುರ್ಯೋಧನನಿಗೆ 70 ವರ್ಷ. 55ನೇ ವಯಸ್ಸಿಗೆ ಅರ್ಜುನನಿಗಿದ್ದಾಗ ರಾಜಸೂಯ ಯಾಗವನ್ನು ಮಾಡಿದರು. ಪಂಚಪಂಚಾಶದಬ್ದೋಯಂ ಬಾಲ ಏವ ಮತೋ ಮಮ ಅಂತಂತಾನೆ ಜರಾಸಂಧ ಅರ್ಜುನನಿಗೆ ರಾಜಸೂಯ ಯಾಗ ಮಾಡಿದಾಗ. ರಾಜಸೂಯ ಯಾಗದ ಹಿಂದಿನ ಮೊದಲನೇ ಸಲ ಯುದ್ಧ ಮಾಡಿದ್ದು ಜರಾಸಂಧನ ಜೊತೆಗೆ. ಅದಾದ ಮೇಲೆ 1 ವರ್ಷಕ್ಕೆ ರಾಜಸೂಯ ಯಾಗ. ರಾಜಸೂಯ ಯಾಗವಾದ ತಕ್ಷಣಕ್ಕೆ ವನವಾಸ 12 ವರ್ಷ, 1 ವರ್ಷ ಅಜ್ಞಾತವಾಸ. ಅಂದರೆ ಹೆಚ್ಚು ಕಡಿಮೆ 13, 14 ವರ್ಷಗಳು ಕಳೆದಿವೆ. 55, 14 ವರ್ಷಗಳ ಕಳೆದರೆ 69 ವರ್ಷ, 70 ವರ್ಷದ ಸಮೀಪಕ್ಕಿದ್ದಾರೆ. ದುರ್ಯೋಧನ ಅದಕ್ಕಿಂತ 1 ವರ್ಷ ದೊಡ್ಡವ. ಅಂದ್ರೆ ಏನಾಯ್ತು, 70 ವರ್ಷದ ಮುದುಕ ದುರ್ಯೋಧನ. ಆದರೂ ಬಾಲಕ. ಯಾಕೆ? ಹಿರಿಯರು ಹೇಳಿದ ಒಳ್ಳೆಯ ಮಾತುವನ್ನು ಕೇಳದೇ ಇದ್ರೆ ಅವನ ಬಾಲನೆ. ಅದು ಇನ್ನೂ ಬಾಲ್ಯಾವಸ್ಥೆಯೇ. ಆದ್ದರಿಂದ ಬಾಲಯೇವ ಪುಣ್ಯಂಚಮೇ ಸ್ಯಾಚ್ಚರಿತಂ ಮಹಾತ್ಮನ್. ಈ ಯುದ್ಧವನ್ನು ನಿಲ್ಲಿಸಿದ್ರೆ ಮಹಾಪುಣ್ಯದ ಸಂಪಾದನೆ ಆಗತ್ತೆ, ನಾನು ಮಾಡಿದಂತಾಯಿತು. ಆದ್ದರಿಂದ ನಾನು ನಚಾಪಿ ಮಮ ಪರ್ಯಾಪ್ತಾಹ ಸಹಿತ ಸರ್ವಪಾರ್ಥಿವಾ. ಇನ್ನು ನಾನು ಅವರ ಮಧ್ಯದಲ್ಲಿ ಹೋದರೆ ಅವರು ನನ್ನ ಕಟ್ಟಿ ಹಾಕ್ತಾರೆ ಅಂತಂತೀಯಲ್ಲ, ಅದಂತೂ ನನಗೇನು ಭಯವಿಲ್ಲ, ಅದೇನು ಭಯವಿಲ್ಲ. ನಚಾಪಿ ಮಮ ಪರ್ಯಾಪ್ತಾಹ ಸಹಿತ ಸರ್ವಪಾರ್ಥಿವಾ. ಎಲ್ಲ ರಾಜರು ಕೂಡಿಯೂ ಕೂಡ ನನಗೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ ಸಿಂಹ ಸೇವೇತರೇ ಮೃಗಾಹ. ಸಿಂಹದ ಎದುರಲ್ಲಿ ಜಿಂಕೆಗಳು 1000 ಇದೆ ಅಂತನ್ನುವುದಕ್ಕೆ ಸಿಂಹ ಸೋಲುತ್ತೋ ಜಿಂಕೆಗಳು ಸಾಯುತ್ತೋ ಹಾಗಿದೆ. ನನ್ನ ಎದುರಲ್ಲಿ ಯಾವ ರಾಜರು ಕೂಡ ನಿಲ್ಲುವುದಿಲ್ಲ. ಆದ್ದರಿಂದ ಅವರು ನನ್ನನ್ನು ಕಟ್ಟಿ ಹಾಕ್ತಾರೆ, ಅದಕ್ಕಾಗಿ ನಾನು ಅಲ್ಲಿ ಹೋಗುವುದು ಬೇಡ. ನಿನಗೇನಾದರೂ ತೊಂದರೆ ಆಗತ್ತೆ ಅಂತ ನನಗೇನು ನೀನು ಭಯದಿಂದ ಬಿಡಿಸ್ತಾ ಇದ್ದಿ ಹೋಗುವುದನ್ನು, ಅದು ನಾನು ಆ ಕಾರಣದಿಂದ ನಾನು ಬಿಡುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ಏನೇ ಆಗಲಿ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋಗ್ತೇನೆ ಎಂದು ಹೇಳಿ ಪರಮಾತ್ಮ ವಿದುರನ ಜೊತೆಗೆ ಮಾತಾಡ್ತಾ ಶಯನೆ ಸುಖ ಸಂಸ್ಪರ್ಶೆ ಶಿಷ್ಯೆ ಯದು ಸುಖಾವಹ. ಯಾದವರಿಗೆ ಪಾಂಡವರಿಗೆ ಸುಖವನ್ನು ಕೊಡುವ ಶ್ರೀಕೃಷ್ಣ ಪರಮಾತ್ಮ ತಾನು ಅವತ್ತು ರಾತ್ರಿ ಅಲ್ಲಿ ಪರಮಾತ್ಮ ಮಲಗಿದ್ದಾನೆ. ತಥಾ ಕಥಯೋತೇರೇವ. ಹೀಗೆ ಮಾತಾಡ್ತಾ ರಾತ್ರಿ ಹಾಸಿಗೆ ಮೇಲೆ ಮಲಗೇನೇ ಮಾತಾಡ್ತಾ ಇದ್ದಾರೆ. ಶಿವ ನಕ್ಷತ್ರ ಸಂಪನ್ನ ಸಾವ್ಯತಿಯಾಯ ಶರ್ವರಿ. ರಾತ್ರಿ ಕಳೆದಿದೆ, ಧರ್ಮಾರ್ಥ ಕಾಮಯುಕ್ತ. ನಾನಾ ವಿಧವಾದಂತಹ ಉತ್ತಮವಾದ ಮಾತುಗಳನ್ನೆಲ್ಲ ಧರ್ಮದ, ಅರ್ಥ ಕಾಮಗಳ, ಶಾಸ್ತ್ರದ, ತತ್ವಜ್ಞಾನದ, ರಾಜಕಾರಣದ ಅನೇಕ ಮಾತುಗಳನ್ನು ಆಡ್ತಾ ಮಲಗಿದರು. ರಾತ್ರಿ ತಡವಾಗಿ ಮಲಗಿದ್ದಾರೆ. ಬೆಳಗ್ಗೆ ಸೂತಮಾಗದೆ ಬಂದಿಗಳು ಎಬ್ಬಿಸಿ ಕೃಷ್ಣನನ್ನ ಸ್ತೋತ್ರ ಮಾಡಿದ್ದಾರೆ. ಕೃಷ್ಣ ಗೆದ್ದ. ಪ್ರಾತಃ ಕಾರ್ಯಂ, ಬೆಳಗ್ಗೆ ಮಾಡಬೇಕಾಗಿರುವಂತಹ ಕೃತೋದಕಾನುಜಪ್ಯ. ಮೊದಲನೇದ್ದು ಸ್ನಾನ, ಆಮೇಲೆ ಅರ್ಘ್ಯ, ನಂತರ ಜಪ, ಆಮೇಲೆ ಹುತಾಗ್ನಿ ಅಗ್ನಿಹೋತ್ರ ಯಜ್ಞ. ತತಶ್ಚಾದಿತ್ಯ ಮುದ್ಯಂತಂ ಉಪಾತಿಷ್ಠತ ಮಾಧವ. ವಿದುರನ ಮನೆಯಲ್ಲಿ ತನ್ನ ಆನ್ನಿಕವನ್ನು ಮುಗಿಸಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುವ, ದಾನವನ್ನು ಕೊಡುವ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಶಕುನಿ ಇವರಿಬ್ಬರು ಕೃಷ್ಣನ ಭೇಟಿಯಾಗುವುದಕ್ಕಾಗಿ ವಿದುರನ ಮನೆಗೆ ನಡೆದು ಬರ್ತಾರೆ. ರಥದಲ್ಲಿ ಕೂತ್ಕೊಂಡು ಬರ್ತಾರೆ. ವಿದುರ ಮತ್ತು ಶಕುನಿ ಇಬ್ಬರು ಬರ್ತಾರೆ. ರಾಜಪುತ್ರ, ಎಂಥ ಸೊಕ್ಕಿನವ ದುರ್ಯೋಧನ. ಕೃಷ್ಣ ಬಂದ್ರೆ ಅವತ್ತು ಎದ್ದು ನಿಂತು ಸ್ವಾಗತ ಮಾಡಲಿಲ್ಲ. ಆದರೆ ಇವತ್ತು ತಂದೆ ಧೃತರಾಷ್ಟ್ರ ಕೊಟ್ಟು ಕಳಿಸಿದ್ದಾನೆ, ಹೋಗು ದುರ್ಯೋಧನ, ನೀನೇ ಹೋಗು, ನೀನು ಶಕುನಿ ಇಬ್ರು ಹೋಗಿ ಕೃಷ್ಣನನ್ನು ಕರ್ಕೊಂಡು ಬರಬೇಕು. ದೂತ ಸರಿಯಾಗಿ ಮರ್ಯಾದೆ ಮಾಡಬೇಕು. ಹೇಳಿದ್ದಕ್ಕಾಗಿ ದುರ್ಯೋಧನ ಬಂದು ಕೃಷ್ಣನನ್ನು ಕರೆಯೋದಕ್ಕೆ ಬರ್ತಾನೆ. ಕೃಷ್ಣನನ್ನು ಕರೀತಾನೆ. ಆಚಕ್ಷೇತಾಂತ ಕೃಷ್ಣಸ್ಯ ಧೃತರಾಷ್ಟ್ರಂ ಸಭಾಗತಂ. ಧೃತರಾಷ್ಟ್ರ ರಾಜ ಸಭೆಯಲ್ಲಿ ಕೂತಿದ್ದಾನೆ, ವಿರಾಜಮಾನನಾಗಿದ್ದಾನೆ. ತಾವು ಬರಬೇಕು, ಬಂದು ಹೇಳುವುದನ್ನು ಹೇಳಬೇಕು. ತಾವಭ್ಯನಂದದ್ ಗೋವಿಂದ. ಬಹಳ ಸಂತೋಷ, ನೀವಿಬ್ರು ಬಂದ್ರಿ ಕರೆಯೋದಕ್ಕೆ, ಒಳ್ಳೇದಾಯ್ತು, ನಾನು ಬರ್ತೀನಿ ಅಂತ ಹೇಳಿ
ಬ್ರಾಹ್ಮಣರಿಗೆ ಮತ್ತೆ ದದವು ಹಿರಣ್ಯಂ ವಾಸಾಂಸಿ ಅಶ್ವಾಂಶ ಪರಂತಪಃ, ಗೋಗಳನ್ನ ಅದು ಅಶ್ವಗಳನ್ನ ದಾನವಾಗಿ ಕೊಟ್ಟು, ವಿಸೃಷ್ಟವಂತಂ ರತ್ನಾನಿ ದಾಶಾರ್ಹಂ ಅಪರಾಜಿತಂ ತಿಷ್ಟಂತಂ ಉಪಸಂಗಮ್ಯ ಭವಂದೇ ಸಾರಥಿಸ್ತದ. ಆಗ ಸಾರಥಿ ಬಂದು ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಲ್ತಾನೆ. ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಎಂಬಂತಹ 4 ಕುದುರೆಗಳು. ಆ 4 ಕುದುರೆಗಳ ಬಣ್ಣ ಹೇಳ್ತಾರೆ. ಶುಕಪತ್ರಾಭ, ಶುಕ ಪಕ್ಷಿಯ ರೆಕ್ಕೆ ಹೇಗಿರುತ್ತೋ, ಪುಚ್ಛ ಹೇಗಿರುತ್ತೋ ಆ ಬಣ್ಣ. ಸುಗ್ರೀವ ಕಿಂಶುಕ ಹೂವಿನಂತೆ ಬಣ್ಣ. ಮೇಘಪುಷ್ಪ ಎಂಬ ಮೇಘವರ್ಣದವ, ಬಲಾಹಕ ಪಾಂಡವ ವರ್ಣದವ. ಹೀಗೆ 4 ಕುದುರೆಗಳಿಗೆ 4 ಬಣ್ಣಗಳು. ವಿಶ್ವಕರ್ಮ ಮಾಡಿದಂತಹ ರತ್ನಜಾಲದಿಂದ ವಿಭೂಷಿತವಾಗಿರತಕ್ಕಂತಹ ಧ್ವಜಯಷ್ಟಿ. ಆ ಧ್ವಜಯಷ್ಟಿಯಲ್ಲಿ ಧ್ವಜವಿದೆ. ಧ್ವಜದಲ್ಲಿ ವೈನತೆಯ ಗರುಡ ಬಂದು ನಿಲ್ತಾನೆ. ಅಂಥ ಉತ್ತಮವಾದ ರಥ. ಆ ರಥವನ್ನು ಏರುವಾಗ ಅಗ್ನಿಗೆ ಪ್ರದಕ್ಷಿಣೆ ಹಾಕಿಕೊಂಡು, ಬ್ರಾಹ್ಮಣರಿಗೆ ಬಲಕ್ಕೆ ಮಾಡಿಕೊಂಡು, ಕೌಸ್ತುಭಮಣಿಯನ್ನು ತೊಟ್ಟುಕೊಂಡು ಪರಮಾತ್ಮ ಹೊರಡ್ತಾನೆ. ಕೌಸ್ತುಭಮಣಿ ಪರಮಾತ್ಮನ ಕೊರಳಲ್ಲಿ ಇರುವಂತಹದ್ದು, ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದದ್ದು. ಅದನ್ನು ಪರಮಾತ್ಮ ಯಾವಾಗಲೂ ತಾನು ಹಾಕಿಕೊಂಡು ಹೊರಡ್ತಾನೆ. ದ್ವಿತೀಯೇನ ರಥೈನಯನಂ. ಆಗ ಇವನೇರಿದ. ಏರಿದ ತಕ್ಷಣಕ್ಕೆ ವಿದುರ, ಕೃಷ್ಣ ಏರಿ ಆದ ಮೇಲೆ ವಿದುರ ಏರ್ತಾನೆ. ವಿದುರ ಏರಿ ತನ್ನ ಸ್ಥಾನದಲ್ಲಿ ವಿದುರ ಕೂಡ್ತಾನೆ. ಕೃಷ್ಣ ತನ್ನ ಸ್ಥಾನದಲ್ಲಿ ಕೂತ್ಕೋತಾನೆ. ಹಿಂದಿನ ಮತ್ತೊಂದು ರಥವಿತ್ತು. ಆ ರಥದಲ್ಲಿ ಸಾತ್ಯಕಿ ಮತ್ತು ಕೃತವರಮ ದುರ್ಯೋಧನ ಮತ್ತು ಶಕುನಿ ಅವರು ಬರ್ತಾರೆ. ಸಾತ್ಯಕಿ ಕೃತವರಮರು ಕೂಡ ಮತ್ತೆ ಬರ್ತಾರೆ. ಬೇರೆ ಯಾದವರು ಬಂದಿದ್ದಾರೆ. ಅವರೆಲ್ಲ ಬೆನ್ನತ್ತಿ ಬಂದರು. ತತಸ್ಸಭಾಂ ಸಮಾಸಾಧ್ಯ ಕೇಶವಸ್ಯ ಅನುಯಾಯಿನಃ. ಕೇಶವ ಕೃಷ್ಣ ಬಂದಿದ್ದಾನೆ ಅಂತನ್ನೋದನ್ನ ಹೇಳುವಂತೆ ಶಂಖಧ್ವನಿಯನ್ನು ಮಾಡ್ತಾ ಅವನ ಶಿಷ್ಯರು, ಅವನ ಅನುಚರರು ಮುಂದೆ ಹೋಗ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಕೈಯಲ್ಲಿ ವಿದುರನ ಕೈಯನ್ನು ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಸಾತ್ವಿಕಿಯನ್ನ ಕೈಯಲ್ಲಿ ಹಿಡಿದಿದ್ದಾನೆ. 2 ಕೈಗಳಲ್ಲಿ ವಿದುರ ಮತ್ತು ಸಾತ್ವಿಕಿಯರನ್ನ ತನ್ನ ಕೈಯಲ್ಲಿ ಧರಿಸಿ 3 ಜನ ಸೇರಿಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ವಿದುರ, ಕೃಷ್ಣ, ಸಾತ್ವಿಕಿ. ಮಧ್ಯದಲ್ಲಿ ಕೃಷ್ಣ, ಅಕ್ಕಪಕ್ಕದಲ್ಲಿ ವಿದುರ, ಸಾತ್ವಿಕಿ. ಹೀಗೆ ಕೃಷ್ಣ ಪರಮಾತ್ಮ ಒಳಗೆ ಪ್ರವೇಶ ಮಾಡಿದ. ಅಗ್ರತೋ ವಾಸುದೇವಸ್ಯ ಕರ್ಣ ದುರ್ಯೋಧನವೂ ಭೌ. ಕೃಷ್ಣ ಬರುವುದಕ್ಕಿಂತ ಮುಂಚೆ ದುರ್ಯೋಧನ, ಕರ್ಣ ಅವರಿಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಅವರ ಹಿಂದೆ ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣ ಪಕ್ಕದಲ್ಲಿ ವಿದುರ ಮತ್ತು ಸಾತ್ವಿಕಿಯರಿದ್ದಾರೆ. ವೃಷ್ಣಿಗಳು, ಕೃತವರ್ಮ ಇವರೆಲ್ಲರೂ ಕೂಡ ಕೃಷ್ಣನ ಹಿಂದೆ ಬರ್ತಾ ಇದ್ದಾರೆ. ಪ್ರೋಟೋಕಾಲ್ ನೋಡಿ ಹೇಗಿದೆ, ಯಾವ ರೀತಿಯಿಂದ ಗೌರವದಿಂದ ಬರಬೇಕು. ಉತ್ತಿಷ್ಠತಿ ಮಹಾರಾಜೆ. ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ ಅಂತ ಶಂಖಧ್ವನಿಯಿಂದ ಗೊತ್ತಾದ ತಕ್ಷಣಕ್ಕೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೌರವ ಕೊಡುವುದಕ್ಕಾಗಿ ಸ್ವಯಂ ಧೃತರಾಷ್ಟ್ರ, ಎತ್ತರದ ಸಿಂಹಾಸನದಲ್ಲಿ ಆರೂಢನಾಗಿರುವಂತಹ ಧೃತರಾಷ್ಟ್ರ ಎದ್ದು ನಿಂತು ಅವನನ್ನು ಸತ್ಕಾರ ಮಾಡ್ತಾನೆ. 1000 ರಾಜರೆಲ್ಲ ಎದ್ದು ನಿಲ್ತಾರೆ. ಏಕಕಾಲದಲ್ಲಿ ಎದ್ದು ನಿಲ್ತಾರೆ. ಕೃಷ್ಣನಿಗೆ ಸತ್ಕಾರವನ್ನು ಮಾಡ್ತಾರೆ, ಗೌರವವನ್ನು ತೋರಿಸ್ತಾರೆ. ಕೃಷ್ಣ ಎಲ್ಲರಿಗೆ ಗೌರವ ಮಾಡಿ ಆದ ಮೇಲೆ ಎದ್ದು ಎಲ್ಲರನ್ನು ನೋಡಿ ನಗುತ್ತಾನೆ, ಎಲ್ಲರಿಗೆ ಕೈ ಮಾಡ್ತಾನೆ. ಸಂತೋಷವಾಯಿತು, ಅಭಿನಂದನೆ ಮಾಡಿದ. ಕೃಷ್ಣನಿಗೆ ಆಸನವನ್ನು ತೋರಿಸಿದರು. ಬಂಗಾರದ ಸಿಂಹಾಸನ, ಭಾರಿಯಾದಂತಹ ಸಿಂಹಾಸನ, ಅದರಲ್ಲಿ ಕೂಡಿಸಿ ಅವನನ್ನು ಗೌರವ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ. ಶ್ರೀಕೃಷ್ಣನಿಗೆ ತತ್ರ ತಿಷ್ಠನ್, ಸತ್ಕಾರವಾಗುವುದವರೆಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಕೂತ್ಕೊಂಡು ಸತ್ಕಾರವನ್ನ ಸ್ವೀಕಾರ ಮಾಡಿ ಕೃಷ್ಣ ಎದ್ದು ನಿಲ್ತಾನೆ. ಥಟ್ಟನೆ ಎದ್ದು ನಿಲ್ತಾನೆ. ಮೇಲ್ ನೋಡ್ತಾನೆ. ಮೇಲ್ ನೋಡಿದರೆ ಎಲ್ಲ ಋಷಿಗಳು, ಸಹಸ್ರಾರು ಋಷಿಗಳು ಬಂದಿದ್ದಾರೆ. ಸಹಸ್ರಾರು ಋಷಿಗಳು. ಅಪಶ್ಯದ ಅಂತರಿಕ್ಷಸ್ಥಾನ್ ಋಷೀನ್ ಪರಪುರಂಜಯ ತತಸ್ಥಾನ್ ಅಭಿಸಂಪ್ರೇಕ್ಷ್ಯ. ನಾರದರು ಬಂದಿದ್ದಾರೆ, ಪರಶುರಾಮ ದೇವರು ಬಂದಿದ್ದಾರೆ, ವೇದವ್ಯಾಸ ದೇವರು ಬಂದಿದ್ದಾರೆ, ಅನೇಕ ಋಷಿಗಳು ಬಂದಿದ್ದಾರೆ, ವಸಿಷ್ಠಾದಿಗಳು. ಅವರೆಲ್ಲರನ್ನ ನೋಡಿ ನಾರದ ಪ್ರಮುಖಾನ್ ಋಷೀನ್ ಅಭ್ಯಭಾಷತ ದಾಶಾರ್ಹ. ಭೀಷ್ಮರಿಗೆ ಹೇಳ್ತಾನೆ, ಭೀಷ್ಮಾಚಾರ್ಯರೇ, ಎಲ್ಲ ಋಷಿಗಳು ಬಂದಿದ್ದಾರೆ, ಆ ಋಷಿಗಳಿಗೆ ಸರಿಯಾಗಿ ಆಸನದ ವ್ಯವಸ್ಥೆ ಆಗಬೇಕು. ಯಾರು ಕೂತಿಲ್ಲ, ಈಗ ಬಂದಿದ್ದಾರೆ. ನನ್ನ ಸಂಭಾಷಣೆ, ನಮ್ಮ ಉಪನ್ಯಾಸವನ್ನು ಕೇಳುವುದಕ್ಕೆ ಬಂದವರವರು. ಆದ್ದರಿಂದ ಅವರೆಲ್ಲ ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿಯವರೆಗೆ ಹೌಸ್ಫುಲ್. ಕೃಷ್ಣನ ಉಪನ್ಯಾಸವನ್ನು ಕೇಳುವುದಕ್ಕೆ ತುಂಬಿ ಜನ ಕೂತಿದ್ದಾರೆ. ಆಸನದ ವ್ಯವಸ್ಥೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ. ಆದರೂ ಭೀಷ್ಮಾಚಾರ್ಯರು ತಕ್ಷಣಕ್ಕೆ ಪಾರ್ಥಿವೀಂ ಸಮತಿಂ ದ್ರಷ್ಟುಂ ಋಷಯೋ ಅಭ್ಯಾಗತ ನೃಪ ಆಮಂತ್ರತಾಂ ಆಸನೈಶ್ಚ. ಅವರೆಲ್ಲ ಕರೀರಿ, ಋಷಿಗಳು ಬಂದಿದ್ದಾರೆ, ಯಾಕೆ ಬರ್ತಾರೆ ನಿಮ್ಮನೆಗೆ? ನನಗಾಗಿ ಬಂದವರವರು. ಸತ್ಕಾರೇಣ ಚ ಭೂಯಸ
ಚೆನ್ನಾಗಿ ಸತ್ಕಾರ ಮಾಡಿ. ನೈತೇಶು ಅನುಪವಿಷ್ಟೇಶು, ಅವರಿಗೆ ಆಸನ ಬಂದು ಅವರೆಲ್ಲ ಕೂತ್ಕೊಳ್ಳುವವರೆಗೆ ನಾವ್ಯಾರೂ ಕೂಡುವಂತಿಲ್ಲ. ಮುಗಿದೋಯ್ತು, ಯಾರು ಏನು ಮಾತಾಡುವ ಹಾಗಿಲ್ಲ. ನಿಮಂತ್ರತಾಮಾಸನೈಶ್ಚ ಸತ್ಕಾರೇಣ ಚ ಭೂಯಸ ನೈತೇಶು ಅನುಪವಿಷ್ಟೇಶು ಶಕ್ಯಂ ಕೇನಚಿತ್ ಆಸಿತುಂ ಪೂಜಾ ಪ್ರಯುಜ್ಯತಾಮೇಶು ಆಶು ಮುನೀನಾಂ ಭಾವಿತಾತ್ಮನಾಂ. ಅವರೆಲ್ಲರೂ ಕೂತ್ಕೋಬೇಕು, ಅವರಿಗೆ ಗೌರವವಾಗಬೇಕು, ಆಮೇಲೆ ನಾನು ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದಾಗ ದ್ವಾರದಲ್ಲೇನೆ ಬಂದು ನಿಂತಾರವರು. ಅವರನ್ನು ನೋಡಿ ತ್ವರಮಾಣಸ್ತತೋ ಭೃತ್ಯಾನ್ ಆಸನಾನಿ ಆಸನಾನಿ ಆಸನಗಳು ಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರು ಸೇವಕರಿಗೆ ಹೇಳ್ತಾರೆ ಭೃತ್ಯಾನ್. ಆಗ ಅವರೆಲ್ಲ ಆಸನಗಳನ್ನು ತೆಗೆದುಕೊಂಡು ಬರ್ತಾರೆ. ಮಣಿಕಾಂಚನ ಚಿತ್ರವಾದಂತಹ 100 ಆಸನಗಳನ್ನು ತಂದು ಸುತ್ತಲೂ ಹಾಕಿ ಅವರೆಲ್ಲರನ್ನು ಕೂಡಿಸ್ತಾರೆ. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಸತ್ಕಾರವಾಗತ್ತೆ. ದುಶ್ಯಾಸನ ಸಾತ್ವಿಕಯೇ ದದವು ಆಸನಮುತ್ತಮಂ. ದುಶ್ಯಾಸನ ಸಾತ್ವಿಕಿಗೆ ಉತ್ತಮವಾದ ಆಸನವನ್ನು ಕೊಡ್ತಾನೆ. ಹೀಗೆ 20 ದದೌ ಪೀಠಂ ಕಾಂಚನಂ ಕೃತವರ್ಮನಿಗೆ 20 ಕೊಟ್ಟ. ಅವಿದೂರೇತು ಕೃಷ್ಣಸ್ಯ ಕರ್ಣ ದುರ್ಯೋಧನ ಉಭವು. ಕೃಷ್ಣನ ಹತ್ತಿರವೇ ದುರ್ಯೋಧನ ಮತ್ತು ಕರ್ಣ ಅವರಿಬ್ಬರು ಆಸನವನ್ನು ಹಾಕಿಕೊಂಡು ಕೂತಿದ್ದಾರೆ. ಕೃಷ್ಣ ಏನು ಹೇಳ್ತಾನೆ ಪೂರ್ಣವಾಗಿ ಕೇಳಿದ್ರು. ಗುಜುಗುಜು ಮಾತಾಡಿದ್ರು ನಮಗೆ ಕೇಳಿಸಿರ್ಬೇಕು ಅನ್ನುವುದಕ್ಕೆ ಕೃಷ್ಣನ ಹತ್ತಿರದಲ್ಲೇ ತಮ್ಮ ಆಸನವನ್ನು ಹಾಕಿಕೊಂಡು ಕೂತಿದ್ದಾರೆ ಕರ್ಣ ದುರ್ಯೋಧನ. ಹೇಗೆ ಅಂತಂದ್ರೆ ಏಕಾಸನೆ. ಕೃಷ್ಣ ಅರ್ಜುನನ್ನು ಕೂಡಿಸ್ಕೋತಾನಲ್ಲ ಏಕಾಸನದಲ್ಲಿ, ಒಂದೇ ಆಸನದಲ್ಲಿ ಅರ್ಜುನನ್ನು ಕೂಡಿಸಿರ್ತಾನೆ. ಹಾಗೆ ಅದನ್ನು ತೋರಿಸೋದಕ್ಕೆ ನಾವು ಅಷ್ಟು ಪ್ರೀತಿಯಿಂದ ಇದ್ದೀವಿ ಅಂತ ತೋರಿಸೋದಕ್ಕೆ ಏಕಾಸನೆ ಮಹಾತ್ಮಾನು ನಿಷೀದತು ರಮರ್ಷಣು. ಕೃಷ್ಣ ಕೂತದ್ದಕ್ಕೆ ಸಹನೆ ಇಲ್ಲ, ನಿಂತದ್ದಕ್ಕೆ ಸಹನೆ ಇಲ್ಲ, ಮಾತಾಡುವುದಕ್ಕೆ ಸಹನೆ ಇಲ್ಲ, ಹೇಳಿದ ಯಾವ ಉಪದೇಶಗಳಿಗೆ ಸಹನೆ ಇಲ್ಲ, ಯಾವುದಕ್ಕೂ ಸಹನೆ ಇಲ್ಲದೆ ಇರತಕ್ಕಂತಹ ದುರ್ಯೋಧನ ಅಲ್ಲಿ ಕೂತಿದ್ದಾನೆ. ವಿದುರೋ ಮಣಿಪೀಠೇತು ಸ್ಪೃಶನ್ನಾಸನಂ ಶೌರೇಹೇ. ಕೃಷ್ಣ ಕೂತ ಆಸನವನ್ನು ಮುಟ್ಟಿ ನಮಸ್ಕಾರ ಮಾಡಿ ತಾನು ವಿದುರ ತನ್ನ ಆಸನದಲ್ಲಿ ತಾನು ಕೂತಿದ್ದಾನೆ. ಕೂತು ಇನ್ನೇನು ಉಪನ್ಯಾಸ ಪ್ರಾರಂಭವಾಗಬೇಕು. ಅಷ್ಟರವರೆಗೆ ಎಲ್ಲರೂ ಮೌನವಾಗಿ ಶಾಂತರಾಗಿದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಉಪನ್ಯಾಸವನ್ನು ಮಾಡುವುದಕ್ಕೆ ಆರಂಭ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.